excuse me, maybe in 10 minutes I will go there. Yeah. In 10 minutes I'll get my bag, I'll get ready. Stop there, yeah, it's okay. Okay. Yeah. Okay. Okay, great. Yeah. Thanks a lot. Okay. Thank you. ಓಕೆ ಇಲ್ಲೆಲ್ಲ ಇಳಿಸ್ತಿದ್ರು ನನಗೆ ಈ ಕಡೆ ಹೋಗೋಣ ಇಲ್ಲಿಂದ. ವೈಟ್ ಬೋಟ್ ಏನಂತೆ ಚೆನ್ನಾಗಿದೆ ರೀ. ಇಲ್ಲಿಂದ ಈಗ ಹೋಗೋಣ. ಇಂದ ಒಂದು ಹಾಫ್ ಆನ್ ಅವರ್ ವಾಕ್ ಅಂತೆ. ಈ ಥರ ಹೋಗ್ಬೇಕು ನಾವು. ಈಗ ಎಲ್ಲಿ ಹೋಗಬೇಕು ಗೊತ್ತಾಗ್ತಾಯಿಲ್ಲ ಈಗ. ಅಯ್ಯೋ ಸ್ವಲ್ಪ ಬೇಗ ಹೋಗೋಣ. ಒಂದು 3 ಕಿಲೋಮೀಟರ್ಸ್ ವಾಕ್ ಇದೆ ನೋಡಿ. ಗೊತ್ತಾಗ್ತಿಲ್ಲ ಗುರು ಇದು ಹಿಂಗೆ ಹೋಗಿದೆ ಮತ್ತೆ ಯಾರೂ ಇಲ್ಲ. ಎಲ್ಲ ಹೆಂಗಿದೆ ನೋಡಿ ಮನೆ. ಓಕೆ ಹೆಡ್ ಸೌತ್ ಅಂತೆ. ದೆನ್ ಮನೆ ನೋಡಿ ಹೇಗಿದೆ ಇಲ್ಲೆಲ್ಲ ಚೆನ್ನಾಗಿದೆ ಅಪ್ಪ. ಅದು ಹಾಫ್ ಆನ್ ಅವರ್ 11 ಗಂಟೆಗಿದೆ, 11:15. ಅಯ್ಯೋ ಇದನ್ನು ಫಾರೆಸ್ಟ್ ಥರ ಇದೆ ಅಲ್ಲ ಗುರುದು. ಅಪ್ಪ ದೇವ್ರೆ, ಇಲ್ಲಿ ಬಂದೇನು ಕರಡಿ ಬಂದೇನು ಮಾಡಿದರೆ ನಾವು ಏನು ಮಾಡಬೇಕು? ಭಯ ಆಗ್ತಾಯಿದೆ ನನಗಂತೂ. ಆಗಿದ್ದಾಗಲಿ ನೋಡೋಣ. ಈ ರೋಡಲ್ಲಿ ಹೋಗ್ಬೇಕು ಗುರು ನನಗ. ವಾ ದೇವ್ರೆ, ಕರಡಿ ಬಂದು ಕರಡಿ ಇದೆ ಅಂತ ಇಲ್ಲಿ. ಹೆಂಗಿದೆ ಇದು? ಎಷ್ಟು ಸೈಲೆಂಟ್ ಆಗಿದೆ ಗೊತ್ತಾ? ಇನ್ನೊಂದು ರೆಕಾರ್ಡಿಂಗು ವಿದೌಟ್ ಮೈಕ್ ರೆಕಾರ್ಡ್ ಆಗ್ತಾಯಿದೆ ಈಗ. ಪಿನ್ ಡ್ರಾಪ್ ಸೈಲೆಂಟ್ ಇಲ್ಲಿ. Turn right toward route 160. ವಾ, ಟರ್ನ್ ರೈಟ್ ಟುವರ್ಡ್ಸ್ ರೂಟ್ 160. ಅದೇ ರೂಟ್ 160 ಅಲ್ಲಿದೆಯಲ್ಲ, ಅದೇ ರೂಟ್ 160. ನಾನು ಚೆಸ್ಟಿಗೆ ಹಾಕ್ಕೊಂಡಿದ್ದೀನಿ. ನಿನಗೆ ತೋರಿಸ್ಲಾ? ಈ ಥರ ಇದೆ. ಇಲ್ಲಿ ಎದೆಗೆ ಮೇಲೆ ಹಾಕ್ಕೊಂಡಿದ್ದೆ ನಾನು. ಈಗ ಇಲ್ಲಿಂದ ಹೋಗೋದು ಇಲ್ಲಿ ನೋಡಿ ಈ ಥರ ಇದೆ. ಬನ್ನಿ, ಇಂಥರ ಹೊಸ ಎಕ್ಸ್ಪೀರಿಯೆನ್ಸು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ರೈಟ್ ಟರ್ನ್ ಮಾಡಿ ಹೋಗೋದಂತೆ. ನನ್ನದು ಮೊಬೈಲಲ್ಲಿ ಡೇಟಾ ಬೇರೆ ಕಡಿಮೆ ಅಂದರೆ ದುಡ್ಡು ಬೇರೆ ಕಡಿಮೆ ಇದೆ ಈಗ. ಏನಂದರೆ ಡೇಟಾ ಹೋಯ್ತಪ್ಪ ಅಂದರೆ ಹೋಗೇನೆ ಹೋಗಿಸ್ಕೊಂಬಿಡೋದು ಈಗ ನಾವು. ಅಯ್ಯಯ್ಯೋ, ಉಲ್ಟಾ ಹೋಗುತ್ತದಲ್ಲ ಗುರುದು. ಅಪ್ಪ ದೇವ್ರಿ, ಇಲ್ಲ ಸೀದಾ ಹೋಗಂತ ಹೇಳ್ತದೆ. ಇಲ್ಲಿ ಯಾರು ಜನ ಇಲ್ಲ ರೀ. ಮತ್ತು ಯಾವ ನಾಯಿಗೆ ಬಂದು ಕಳೆದ್ರೆ ಅದೊಂದು ಭಯ. ಭಾಷೆ ಬೇರೆ ಬರೋಲ್ಲ. ಅದು ಅಲ್ಲೊಂದು ನೋಡಿ, ಅದೊಂದು ಯಾರೂ ಇಲ್ಲ. ಈ ಫ್ಯಾಕ್ಟ್ರಿ ಹೆಂಗಿದೆ ನೋಡಿ. ಅಲ್ಲ ಟ್ಯಾಕ್ಟ್ರ್ ಎಲ್ಲ ಇದೆ ನೋಡಿ. ಇಲ್ಲ ಟ್ಯಾಕ್ಟ್ರ್ ಎಲ್ಲ ಸ್ಕ್ರ್ಯಾಪ್ ಟ್ಯಾಕ್ಟ್ರ್, ನಾವು ವರ್ಕಿಂಗ್ ಟ್ಯಾಕ್ಟ್ರ್ ಗೊತ್ತೇ ಆಗ್ತಾಯಿಲ್ಲ. ದೇವ್ರೆ, ಕಾಡಲ್ಲಿ ಹೋಗೋದಾ? ಅಯ್ಯೋ, ಇದನ್ನು ಮಿಲ್ಟ್ರಿ ಥರ ಎಲ್ಲ ಇದೆ. ದೇವ್ರೆ, ಏನು ತೋರಿಸ್ತಾ ಇದೆ? ಇಲ್ಲಿ ನೋಡಿ, ಹಿಂಗೆ ರೌಂಡ್ ಇದೆ. ಇದು ಇಲ್ಲಿ ರೌಂಡ್ ಇದೆ ಮುಂದೆ. ಮೊಬೈಲ್ ಡೇಟಾ ಬೇರೆ ಕಡಿಮೆ ಆಗ್ತದೆ ಗುರು. ಸಿಕ್ಕೊಂಡ್ರೆ ಹೊಗೇನೇ ಇದೆಯಾ? ವಾ, ಚೆನ್ನಾಗಿದೆ ಪರಿಸ್ಥಿತಿ ಅಂದು. ಕಾರಣ ಆಫೀಸರ್ಗೆ ಹೇಳಿದೆ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ. ಸರ್, ಇವತ್ತೇನು ಇಂಪಾರ್ಟೆಂಟ್ ಮೀಟಿಂಗ್ ಏನಿಲ್ಲ ನನಗೆ. ಮಧ್ಯಾಹ್ನ ಮೇಲೆ ಒಂದು ಮೀಟಿಂಗ್ ಇದೆ ಅಷ್ಟೇ. ಪರವಾಗಿಲ್ಲ. ಹಿಂಗೆ ಹೋಗ್ಬಿಟ್ಟು ಅಲ್ಲಿ ರೈಟ್ ಟರ್ನ್ ಮಾಡ್ಕೋಬೇಕು. ದೇವ್ರೆ, ಹೆಂಗಿದೆ ನೋಡಿ ಕಾಡಿದು. ಒಳ್ಳೆ ಮಜಾ ಬರ್ತಾಯಿದೆ. ಚೆನ್ನಾಗಿದೆ ಗುರು. ಒಂದು ನಿಮಿಷ ಆಫ್ ಮಾಡ್ತೀನಿ, ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ. ಯಾಕಂದ್ರೆ ಸ್ವಲ್ಪ ಬ್ಯಾಗ್ ಇಲ್ಲಿ ಬಿಸ್ತಾ ಇದೆ, ಕಂಫರ್ಟಬಲ್ ಇಲ್ಲ. ಅಂದರೆ ಬ್ಯಾಗ್ ಇಲ್ಲಿ ಬಿಸ್ತಾ ಇದೆ ನೋಡಿ, ಕಂಫರ್ಟಬಲ್ ಇಲ್ಲ. ಬನ್ನಿ. ಬೇಡಪ್ಪ, ಸುಮ್ಮನೆ ಕೂತ್ಕೋ ಗುರು.
ಹೆಂಗಿದೆ ನಾಯಿ ಅದು. ವಾ ದೇವ್ರೆ, ಹೋಗ್ಲಿ ಬಿಡೋ ಬರೆಯ, ನಾನು ನಿನ್ನ ಫ್ರೆಂಡು. ಹೆಂಗೆ ಹೋದ್ರು ಏನು ನಾಯಿ ಇದೆ ಇದು, ಡೇಂಜರು. ಅಬ್ಬಾ ಹೆಂಗೆ ಓದಿರ್ತಾ ಇದೆ ಅದು. ಚೆನ್ನಾಗಿದೆ. ಈ ಥರ ನಡೀತಾ ಇದ್ದೀನಿ ನಾನು ಇಲ್ಲಿ ವಾಕ್ ಮಾಡ್ತಾಯಿದ್ದೆ ನೋಡಿ. ಕೆಳಗಡೆ ಎಲ್ಲ ನೆಲ ಎಲ್ಲ ಹಸಿ ಹಸಿ ಇದೆ, ಬಟ್ ಸ್ಲಿಪ್ ಆಗ್ತಾ ಇಲ್ಲ. 1 ಕಿಲೋಮೀಟ್ರ್ ಮೇಲೆ ಹೋಗ್ಬೇಕು ನಾನೀಗ. ಅರ್ಧ ಗಂಟೆ ಅಂತೆ. ಅಯ್ಯೋ ಚೆನ್ನಾಗಿದೆ ರೀ ಇದು. ಇಲ್ಲಿ ಯಾವುದೋ ಬಸ್ ಸ್ಟಾಪ್ ಇದೆ. ಬಸ್ ಬಂದರೆ ಬಸ್ಸಲ್ಲಿ ಹೋಗ್ಬೋದು, ಬಟ್ ಅದು ಟೈಮಿಂಗು ಏನೂ ಗೊತ್ತಿಲ್ಲ. ನನ್ನ ಹತ್ರ ಬಸ್ ಕಾರ್ಡ್ ಬೇರೆ ಇದೆ ನೋಡಿ. ಕ್ರಿಸ್ಮಸ್ ಟ್ರೀ ಎಲ್ಲ ಅಲ್ಲಿ ಹೆಂಗಿದೆ. ಹಬ್ಬಕ್ಕೆಲ್ಲ ಇದು ದೊಡ್ಡದು ಗಿಡ ಅಂತೂ ಕಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಚಿಕ್ಕ ಗಿಡ ಅಂತೂ ಎಲ್ಲೂ ಕಾಣ್ತಾ ಇಲ್ಲ ನನಗೆ. ಅವ್ರು ಹಿಂಗೆ ಮಾಡ್ತಾರೇನೋ ಕೇಳಬೇಕಲ್ಲ, ಅಲ್ಲಿ ಆಫೀಸಲ್ಲಿ ಕೊಲೀಗ್ಸಲ್ಲಿ ಕೇಳಬೇಕು. ಹೆಂಗೆ ಮಾಡ್ತೀರಪ್ಪ ಈ ದೊಡ್ಡ ಗಿಡ ಎಲ್ಲ ಕಟ್ ಮಾಡ್ತೀರಾ? ಏನಕ್ಕಂದರೆ ಈ ದೇಶದಲ್ಲಿ ದೊಡ್ಡ ಗಿಡ ಎಲ್ಲ ಕಟ್ ಮಾಡೋಂಗಿಲ್ಲ ಅಂತೆ. ಈ ಥರ ಗಿಡ ಎಲ್ಲ ಕಟ್ ಮಾಡೋಂಗಿಲ್ಲ, ಟಚ್ ಮಾಡೋಂಗಿಲ್ಲ ಅಂತೆ. ಬಟ್ ಇದು ಕ್ರಿಸ್ಮಸ್ ಪಾಪ ಇವರು ಮತ್ತು ಹಬ್ಬಕ್ಕೆ ಮತ್ತೆ ಬೇಕಲ್ಲ ರೀ. ಈಗ ನಮ್ಮ ದೀಪಾವಳಿಗೆ ನಾವು ಮಾವಿನ ಎಲೆ ಹರ್ಕೊಂಬಂದು ಹಾಕಿದ್ವಿ, ಮತ್ತು ಇವ್ರ ಹಬ್ಬಕ್ಕೆ ಇವ್ರು ಬೇಕಲ್ಲ ಕ್ರಿಸ್ಮಸ್ ಹಬ್ಬ. ಕೇಳೋಣ. ಗುಂಡಿಗಳೆಲ್ಲ ಹೆಂಗಿದೆ. ಬೆಂಗಳೂರು ಥರನೇ ಇದೆ ರೋಡು. ಇಲ್ಲಿ ನಾನು 1 ಕಿಲೋಮೀಟ್ರ್ ವಾಕ್ ಮಾಡಬೇಕಂತೆ. ನೋಡಿ 850 ಮೀಟರ್ಸ್. ನೋಡಿ ಅಂತೆ, ನೋಡಿ ಏನು ನೋಡಿದ್ದಾನೇನೋ. ಅಲ್ಲ ರೀ, ಇದು ರೋಡ್ ನೋಡಿ, ಸೈಡಲ್ಲಿ ವಾಕ್ ಮಾಡೋಂಗಿಲ್ಲ ಇಲ್ಲಿ. ಸ್ವಲ್ಪ ದೇವ್ರೆ, ನಾನೇನು ರಾಂಗ್ ಡಿಸಿಷನ್ ತೊಗೊಂಡೆ ಏನೋ ಗೊತ್ತಾಗ್ತಾ ಇಲ್ಲ. ಓಕೆ ಸ್ನೇಹಿತರೆ, ನಾನು ಹೆಂಗೂ 1 ಕಿಲೋಮೀಟ್ರ್ ನಡಿಬೇಕೀಗ. ನಡೆಯೋ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ನಿಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳ್ಬಿಡ್ತೀನಿ. ನಾನು ವೀಕೆಂಡಿಗೆ ಇದಕ್ಕೆ ಹೋಗಿದ್ದೆ. ಎಲ್ಲಿ? ಲ್ಯಾಟ್ವಿಯಾ, ರೀಗಾ. ಇದು ಕ್ಯಾಪಿಟಲ್ ಸಿಟಿ. ಅದರದ್ದೆಲ್ಲ ನೀವು ನೋಡಿರಬೇಕು ಇನ್ಸ್ಟಾಗ್ರಾಮಲ್ಲಿ. ಆಮೇಲೆ 1-2 ವೀಡಿಯೋನೂ ಹಾಕಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ. ನೀವು ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಶಶಿ ಫೋರೆಕ್ಸ್ ಇದೆ. ಆಮೇಲೆ ಯೂಟ್ಯೂಬ್ ಚಾನಲ್ ಅಂತೂ ನಿಮ್ಗೆ ಗೊತ್ತೇ ಇದೆ, ನಾನೇನು ಹೇಳೋದು ಬೇಕಾಗಿಲ್ಲ. ಅದರಲ್ಲಿ ವೀಡಿಯೋದಲ್ಲಿ ನೋಡಿ. ಸೊ ಏನಾಯಿತು, ನಾನು ನಿನ್ನೆ ನೈಟ್ ಬರಬೇಕಾಗಿತ್ತು, ನನಗೆ ಟಿಕೆಟ್ ಸಿಗಲಿಲ್ಲ. ಸೊ ನಾನು ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 7:30 ಬಸ್ ನಾನು ಬುಕ್ ಮಾಡಿದೆ. ಅದು ಆಲ್ಮೋಸ್ಟ್ ಲೈಕ್ 3.5 hours ಜರ್ನಿ ಇದೆ. ಅಂದರೆ ಒಂದು 70 to 80 ಕಿಲೋಮೀಟರ್ ಸ್ಪೀಡಲ್ಲೇ ಓಡಿಸ್ತಾರೆ ಗಾಡಿ. ಮ್ಯಾಕ್ಸಿಮಮ್ 90 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತಾರೆ ಗಾಡಿ ಇಲ್ಲಿ. ಅದಕ್ಕಿಂತ ಜಾಸ್ತಿ ಓಡಿಸೋಂಗಿಲ್ಲಂತೆ. ಹಾಗಾಗ್ಬಿಟ್ಟು ಮಧ್ಯದಲ್ಲಿ ಒಂದು ಯಾವುದೋ ಒಂದು ಓಲ್ಗಾ ಅಂತ ಊರು ಬಂತು. ಅಯ್ಯೋ ದೇವ್ರೆ, ನಾಯಿಗಳ್ರಿ ಯಪ್ಪ. ಅಯ್ಯೋ ಇಲ್ಲ, ಭಯ ಬರ್ತಾಯಿದೆ. ಅಲ್ಲೊಂದು ನಾಯಿ ಇದೆ, ಅಲ್ಲಿ ಮೂಲೆ ಎಲ್ಲೊಂದು ನಾಯಿ ಓದಿರ್ತಾ ಇದೆ. ನನ್ನ ಮಗಂದು ನಾಯಿ ಒಂದಕ್ಕಿಂತ ಒಂದು ಸಿಗ್ನಲ್ ಕೊಡ್ತಾಯಿದೆ, ಯಾರೋ ಕಳ್ಳ ಬರ್ತಾರೆ ಅಂತೇಳಿ. ದೇವರೇ ಕಾಪಾಡಪ್ಪ. ಆಗಿದ್ದು ಅಲ್ಲಿ ನೋಡೇ ಬಿಡೋಣ. ಕೈಯಲ್ಲಿ ಬ್ಯಾಗ್ ಇದೆ, ನೀರಿದೆ ಅಷ್ಟೇ. ಏನಾಯಿತು, ನಾನು ಬೆಳಿಗ್ಗೆ ಬಂದೆ ಅಲ್ಲ, 7:30 ಬಸ್ ತೊಗೊಂಡೆ. 7:30. ಬಟ್ ಬಸ್ ತುಂಬ ಡಾರ್ಕ್ ಇತ್ತು. ವೀಡಿಯೋ ಮಾಡೋಕ್ಕೆ ಆ ಥರ ಕನ್ವೀನಿಯಂಟ್ ಇದ್ದಿಲ್ಲ. ಜನ ಅಷ್ಟು ಫ್ರೆಂಡ್ಲಿ ಇಲ್ಲ ಇಲ್ಲಿ. ಸ್ವಲ್ಪ ಅವ್ರಿಗೆ ವೀಡಿಯೋ ಎಲ್ಲ ಮಾಡಬೇಕಂದ್ರೆ ಪರ್ಮಿಷನ್ ಕೇಳಿ ಮಾಡ್ಬೇಕಂತ ಕೇಳ್ಪಟ್ಟಿದ್ದೆ ನಾನು. ಹಾಗಾಗಿಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮಧ್ಯದಲ್ಲಿ ನಿಮಗೆ ಅಲ್ಲೊಂದು ಕಾಫಿ ಮಷೀನ್ ಇದೆ ಬಸ್ಸಲ್ಲಿ. ಆಮೇಲೆ ಸುಮ್ಮನೆ ಹಾಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನಗೆ ಐಡಿಯಾ ಬಂತು, ಹೆಂಗೋ ಆನ್ ದ ವೇ ಇದೆ ನಮ್ಮದು ಆಫೀಸು. ನಾನು ಏನಕ್ಕೆ ಸಿಟಿ ಸೆಂಟ್ರ್ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರಲಿ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು GPS ಮ್ಯಾಪಲ್ಲಿ ಹಾಕೊಂಡು ನೋಡಿದೆ. ಆಮೇಲೆ ಡ್ರೈವರ್ಗೆ ಕೇಳಿದೆ, ಆಯ್ತಪ್ಪ ನಾನು ಹೈವೇ ಮೇಲೆ ಬಿಡ್ತೀನಿ, ಹೈವೇಯಿಂದ ನಾನು ಒಂದು 2-3 ಕಿಲೋಮೀಟರ್ಸ್ ವಾಕ್ ಮಾಡಬೇಕು ಅಂತ ಹೇಳ್ದೆ. ಸರಿ ಅಂತ ನಾನು ವಾಕ್ ಮಾಡ್ತಾ ಇಲ್ಲಿ ಇಳಿಸಿದ್ರು. ನಡೀತಾ ಈಗ ಹೋಗ್ತಾಯಿದ್ದೀನಿ. ಇದು ನೋಡಿ ಸ್ಟೋರಿ. ಬನ್ನಿ ಮುಂದೆ ಕಂಟಿನ್ಯೂ ಮಾಡೋಣ. ಅಪ್ಪ ಸುಸ್ತಾಯ್ತು ಗುರೇ. ಏನು ಗುರು, ಅವಾಗ ನಾನು 10 ನಿಮಿಷದ ವಾಕ್ ಮಾಡ್ತಾಯಿದ್ದೀನಿ. ಒಂದು ಗಾಡಿ ನನ್ನ ಹಿಂದೆ ಆಚೆ ಹೋಗಿಲ್ಲ, ಒಂದು ಗಾಡಿನ ಎದುರುಗಡೆ ಬಂದಿಲ್ಲ. ತುಂಬ ರೋಮರೆ ಯಾಕೆ ಬೊಗಳ್ತಾ ಇದೆಯಾ? ಏನು ರೀ, ಇಲ್ಲೊಂದು ಯಾವುದೋ ಮನೆಗಳು ಬಂತು. ಆ ನಾಯಿ ನೋಡಿದರೆ ಸಖತ್ ಸ್ಟ್ರಾಂಗ್ ಇದೆ ಗುರು. ಅದೇನು ಬಂದರೆ ಹೋಗೇನೇನಂದೀಗ. ಸುಮ್ಮನಿರಪ್ಪ ದೇವ್ರೆ. ನೋಡು ಅಲ್ಲಿ ದೂರ ಇದೆ ಅದು. ಹೆಂಗಂದ್ರೆ ಇದು ಆಲ್ಸೇಷನ್ ನಾಯಿ ಇರುತ್ತಲ್ಲ, ಸಖತ್ ಸ್ಟ್ರಾಂಗ್ ದೊಡ್ಡದಾಗಿದೆ ನಾಯಿ. ಅದು ಥರ ಸಿಂಹ ಥರ ಇದೆ. ಇಲ್ಲಿ ಕ್ಯಾಮ್ರಾದ ನೀವು ಕಾಣ್ತಾ ಇಲ್ಲ ಗೊತ್ತಿಲ್ಲ ನನಗಂತೂ, ಅಲ್ಲಿ ದೂರಿಂದ ಕಾಣ್ತಾ ಇದೆ. ಒಳ್ಳೆ ಅದು ಒಂದು ಎನ್ಕ್ಲೋಜರಲ್ಲಿ ಹಾಕಿಟ್ಟಿದ್ದಾರೆ. ವೆರಿ ಗುಡ್.
ಸಾಕ್ಬಿಡಪ್ಪ. ಈ ಸುಮ್ಮನಿರೋ ಮರ ಯಾಕೆ ಬೊಗಳ್ತಾ ಇದೆ? ಅವ್ನು ಬೊಗಳಲ್ಲ, ಬೆತ್ತ ಬೇರೆದವ್ರು ಸಿಗ್ನಲ್ ಕೊಡ್ತಾನೆ ಮತ್ತೆ. ನೋಡಿ ಗಿಡ ಎಲ್ಲ ಹಂಗಿದೆ. ಅಲ್ಲಲ್ಲಿ ಒಂದು ಡಬ್ಬ ಇಟ್ಟಿದ್ದಾರೆ ಆ ಪಕ್ಷಿಗಳಿಗೆ ಗೂಡು ಮಾಡೋಕ್ಕೆ. ಯಾವುದೋ ಎದುರುಗಡೆ ಇವಾಗೊಂದು ವ್ಯಾನ್ ಬಂತು, 70 ಕಿಲೋಮೀಟ್ರ್ ನೋಡಿ ಇಲ್ಲಿ ಹಾಕಿದ್ದಾರೆ ಸ್ಪೀಡು. ಯಾವುದೋ ಒಂದು ವ್ಯಾನ್ ಬಂತು, ಹೋಯ್ತು. ಹೆಂಗಿದೆ ಗುರು ಕಾಡಿದು. ನನಗೆ ಕಾಡು ಮಧ್ಯದಲ್ಲಿ ಯಾವುದೋ ಒಂದು ಕರಡಿ ಬಂದರೆ ಹೆಂಗೆ ಅಂತ ಅದೇ ಭಯ ನನಗೆ. ಈ ಥರ ವಾಕ್ ಮಾಡ್ಬೋದಾ ಇಲ್ಲ ಈ ದೇಶದಲ್ಲಿ? ಪರ್ಮಿಷನ್ ಇದೆನಾ ಗೊತ್ತಿಲ್ಲ. ಚೈನಾದಲ್ಲಂತೂ ಈ ಥರ ಹೈವೇ ಇರುತ್ತಲ್ಲ, ಮೇನ್ ಹೈವೇ, ಎಕ್ಸ್ಪ್ರೆಸ್ ಹೈವೇ, ಅಲ್ಲಿ ಈ ಥರ ವಾಕ್ ಮಾಡೋಂಗಿಲ್ಲ ಅಂತೆ. ಈ ದೇಶದಲ್ಲಿ ಗೊತ್ತಿಲ್ಲ ಗುರು. ಏನಾಗುತ್ತೆ ಅದು ಫೇಸ್ ಮಾಡೋಣ, ಬನ್ನಿ ನೋಡೋಣ. ನೋಡಿ ಹೆಂಗಿದೆ ಗ್ರೀನಾಗಿ, ಎಷ್ಟು ಚೆನ್ನಾಗಿದೆ ಅಪ್ಪ ಇರೋದು. ಸ್ವಲ್ಪ ನೀರು ಕುಡಿತೀನಿ ಗುರು, ಬಾರಿಕೆ ಆಗ್ತಾಯಿದೆ. ನೋಡಿ ಈ ಕ್ರಿಸ್ಮಸ್ ಟ್ರೀದ್ಗೆ ಏನೋ ಒಂಥರ ಬೀಜ ಬಿಟ್ಟಿದೆ. ಆ ಬೀಜ ಹೆಂಗಿದೆ ನೋಡಿ. ಈ ಡೌನಲ್ಲಿಂದ ಮುಂದೆ ಅಲ್ಲಿ ರೈಟ್ ಟರ್ನ್ ಮಾಡ್ಬೇಕಂತೆ. ನೋಡಿ 190 ಮೀಟರ್ಸ್. ಪೊಲ್ಲು PO LLU ಪೊಲ್ಲು TN ಅಂತೆ. TN ಅಂದರೆ ತಮಿಳ್ನಾಡನ್ನ ಟೌನ ಏನು ಹೇಳಬೇಕು ಗೊತ್ತಿಲ್ಲ ರೀ. ಕಮೆಂಟಲ್ಲಿ ಯಾರು ಲೋಕಲ್ ಕನ್ನಡಿಗರಿದ್ದರೆ ದಯವಿಟ್ಟು ಹೇಳಿ. ನೋಡಿ ಅಲ್ಲಿ ಕಾಣಿಸ್ತಿದೆ ಬೋರ್ಡು, ಎಲ್ವಾ ಅಂತ ಹಾಕಿದ್ದಾರೆ ನೋಡಿ. ELVA ಎಲ್ವಾ ಟೌನ್. ಇದು ಎಲ್ವಾ ಟೌನಿಂದ ಮುಂದೆ ನಾವು ರೈಟ್ ಟರ್ನ್ ಮಾಡಬೇಕು. ಬನ್ನಿ ಗುರು, ಇವಳು GPS ಅಮ್ಮ ಟರ್ನ್ ರೈಟ್ ಅಂತ ಹೇಳಿದ್ದು. ಹಿಂದೆ ಯಾವ ಗಾಡಿನೂ ಇಲ್ಲ, ಮುಂದೆ ಯಾವ ಗಾಡಿ ಇಲ್ಲ, ನೋಡಿಕೊಂಡು ಮೆತ್ತಗೆ ಟರ್ನ್ ಮಾಡಬೇಕು. ಕರೆಕ್ಟ್ ಇಲ್ಲಿ ಪೊಲ್ಲು TN ಅಂತ ಹಾಕಿದ್ದಾರೆ ಬೋರ್ಡು. ನಿಮಗೆ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ. ಹುಡುಗರು ಏನೋ ಸಗಣಿ ಥರ ಬಿದ್ದಿದೆ ಅಲ್ಲೆಲ್ಲ. ಇಲ್ಲಿ ಆ ಕಡೆನೂ ಕಾಣ್ತಾ ಇಲ್ಲ, ಎಮ್ಮೆನೂ ಕಾಣ್ತಾ ಇಲ್ಲ. ಯಾವ ಸಗಣಿ ಗುರು? ಕರಡೆ ಲದ್ದಿ ಅಂತೂ ಅಲ್ಲ ಅದು. ನಮ್ಮ ಹತ್ರ ಅದಕ್ಕೆಲ್ಲ ಕರಡೆ ಲದ್ದಿ ಅಂತ ಹೇಳ್ತೀವಿ. ನೋಡಿ ಪೊಲ್ಲು TN ಅಂತ ಹಾಕಿದ್ದಾರೆ ಇಲ್ಲಿ. 30 ಕಿಲೋಮೀಟ್ರಲ್ಲಿ ಸ್ಪೀಡಲ್ಲಿ ಹೋಗ್ಬೇಕಂತೆ. ಇಲ್ಲಿಂದ ಇನ್ನೂ 850 ಇನ್ನೂ 1 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಇನ್ನೂ 14 ಮಿನಿಟ್ಸ್ ಅಂತೆ. 1.1 ಕಿಲೋಮೀಟ್ರ್ ಇದೆ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ. 11:30ಗೆ ರೀಚ್ ಆಗ್ತೀನಿ ನಾನು. ಟ್ರಕ್ ತುಂಬ ಚೆನ್ನಾಗಿದೆ ಗುರುದು. ವೈಟ್ ಕಲರ್ದು ಆಟ ಆಡೋಕೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆಟ ಆಡೋಕ್ಕಂದರೆ ಒಂದು ರೌಂಡ್ ಕೊಟ್ಟರೆ ಸಾಕು ನನಗೆ. ಇಲ್ಲಿ ಖುಷಿಯಿಂದ ಓಡಿಸ್ತೀನಿ ನಾನು. ಎದುರುಗಡೆ ಏನೊಂದು ವ್ಯಾನ್ ಬರ್ತಾಯಿದೆ, ಅವನಿಗೆ ಸೈಡ್ ಕೊಡ್ಬೇಕು ನಾನು. ಈ ಥರ ಇಲ್ಲಿ ಸೈಡಲ್ಲಿ ಹೋಗ್ತಾಯಿದ್ದೀನಿ ನಾನು. ಏನಕ್ಕಂದರೆ ಕಂಟ್ರಿಯಲ್ಲಿ ಹಂಗೆ ಸುಮ್ಮನೆ ರೋಡ್ ಕ್ರಾಸ್ ಮಾಡೋಂಗಿಲ್ಲಂತೆ. ಪೊಲೀಸರು ಬಂದು ವಾರ್ನಿಂಗ್ ಕೊಡ್ತಾರೆ, ನೆಕ್ಸ್ಟ್ ದಂಡ ಅಂತೆ. ದಂಡ ಏನಂದರೆ ಮಿನಿಮಮ್ 50 ಯೂರೋ ಅಂತೆ. ಅದು ಸಿಟಿಯಲ್ಲಿ, ಇಲ್ಲಿ ಗೊತ್ತಿಲ್ಲ ನನಗೆ. ನೋಡೋಣ ಏನಾಗುತ್ತೆ, ಆಗಿದ್ದಾಗಲಿ. ನೋಡಿ ಎಷ್ಟು ಚೆನ್ನಾಗಿದೆ ಟ್ರಕ್ ಇದು. ಹೆಂಗೆ ಒಳ್ಳೆ ಟಾಯ್ ಥರ ಇದೆ, ಕ್ಯೂಟಾಗಿದೆ. ಸ್ಕ್ಯಾನಿಯಾ ಕಂಪ್ನಿದು. ವಾ 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 ವಾ. ಒಂದು ರೌಂಡ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಂತೆ. ನೋಡಿ ಇದು ಪೊಲ್ಲು ಟೌನ್ ಅಂತೆ. ಒಂದು ಚಿಕ್ಕದು ಹಳ್ಳಿನೂ ಅಂತ ಹೇಳ್ಬೋದು, ಇದು ಟೌನು ಅಂತ ಹೇಳ್ಬೋದು. ಏನು ಸಿಸ್ಟಮೆಟಿಕ್ ಆಗಿದೆ ನೋಡಿ. ರೋಡೆಲ್ಲ ಕ್ಲೀನಾಗಿದೆ. ಒಬ್ಬರು ಗಲಾಟೆ ಮಾಡ್ತಾರಲ್ಲ, ಜೋರ ಸೌಂಡ್ ಹಾಕಿಲ್ಲ, ಏನೂ ಇಲ್ಲ. ಪುಣ್ಯ ಯಾವ ನಾಯಿಗಳಿಲ್ಲ ಇಲ್ಲಿ. ಇಲ್ಲ ಅದೊಂದು ಪ್ರಾಬ್ಲಮ್ ಆಗೋದು. ಇದು ಯಾವುದು ಇಲ್ಲಿ EV ಅಂತೂ ಎಲೆಕ್ಟ್ರಿಕ್ ಕಾಣಂತೂ ನಾನು ನೋಡಿಲ್ಲ ಇಲ್ಲಿ. ಇದು BMW, ವೋಲ್ವೋ. ಇದು ನೋಡಿ ಹೆಂಗಿದೆ ಕಾರ್ ಇದು, ರೆನಾಲ್ಟ್. ಫುಲ್ಲು ಸಿಕ್ಕೊಂಬಿಟ್ಟಿದೆ. ಒಳ್ಳೆ ಗ್ರಾಸ್ ನೋಡಿ, ಇದೆ. ಅವ್ರು ಹೇಳ್ತಾಯಿದ್ರು ನಮ್ಮ ಫ್ರೆಂಡ್ಸು, ಒಂದು 2 ವಾರ ಆದಮೇಲೆ ಎಲ್ಲ ಫುಲ್ಲು ವೈಟ್ ಆಗಿಬಿಡುತ್ತಂತೆ. ಅಂದರೆ ಫುಲ್ ಸ್ನೋಫಾಲ್ ಇಲ್ಲಿ. ಆಮೇಲೆ ಇನ್ನೂ ಒಂದು 2 ಅಂದರೆ ಮಿಡ್ ನವಂಬರಿಂದ ಇಲ್ಲಿ ಡೇ ಲೈಟ್ ಇದೆಲ್ಲ ತುಂಬಾ ಶಾರ್ಟ್ ಆಗಿಬಿಡುತ್ತಂತೆ. 10 ಗಂಟೆ ಮೇಲೆ ಬೆಳಗ್ಗೆ ಆಗೋದಂತೆ, ಮಧ್ಯಾಹ್ನ 3-4 ಗಂಟೆಗೆ ಕತ್ಲಾಗ್ಬಿಡೋದು ಆ ಥರ. ಆಮೇಲೆ ಸ್ನೋಫಾಲ್ ಸ್ಟಾರ್ಟ್ ಆಗಿಬಿಡುತ್ತಂತೆ. ಹೆವಿ ಅಂದರೆ ಹೆವಿ ಸ್ನೋಫಾಲ್ ಅಂತೆ ಗುರು. ನವಂಬರಿಂದ ಸ್ಟಾರ್ಟಾಗಿ ಅಂಟಿಲ್ ಫೆಬ್ರವರಿ ಮಾರ್ಚ್ವರೆಗೂ ಇರುತ್ತಂತೆ ಅದು ಸ್ನೋಫಾಲ್. ಸಖತ್ ಕಷ್ಟ ಅಂತ ಅವಾಗೆಲ್ಲ ಜೀವನ ಇಲ್ಲಿ. ಹೇಳ್ತಾಯಿದ್ದ ನಮ್ಮೊಬ್ಬರು ಕನ್ನಡಿಗರಿದ್ದರು, ಅವ್ರು ಹೇಳ್ತಾಯಿದ್ರು. ಆಮೇಲೆ ಲ್ಯಾಟ್ವಿಯಾದಲ್ಲಿ ನಮ್ಮ ಹೀರೋ ಪವನ್ ಅಂತ ನಿಮಗೆ ಪರಿಚಯ ಮಾಡಿಸಿದಾನಲ್ಲ, ಅವನು ಹೇಳ್ತಾಯಿದ್ದ. ಪಾಪ ಒಳ್ಳೆ ಹುಡುಗ ರೀ ಅವನು, ತುಂಬ ಒಳ್ಳೆ ಹುಡುಗ ಅವನು. ನೋಡಿ ಒಂದು ಮನೆಯಲ್ಲಿ 2 ಕಾರ್ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನೋಡಿದ ಬ್ಲ್ಯಾಕ್ ಕಲರ್ ಇದೊಂದು ಗ್ಯಾರೇಜು ನೋಡಿ. ಎಲ್ಲ ಕಟ್ಟಿಗೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ರೆಡ್ ಕಲರ್ ಇದ್ರ ಬ್ಯಾಗಲ್ಲಿ. ಅಂದರೆ ವಿಂಟರ್ ಟೈಮಿಗೆ ಬೇಕಲ್ಲಪ್ಪ ಬಿಸಿ ಬೆಚ್ಚಗೆ ಅವ್ರಿಗೆ. ಹೀಟಿಂಗ್ ಸಿಸ್ಟಮ್ ಇರುತ್ತೆ, ಬಟ್ ಏನು ಗುರು ಅಂದರೆ
ಒಂದು ಜನ ಕಾಣ್ತಾ ಇಲ್ಲ. ಈ ಮನೆಯಲ್ಲಿ ಕಿಟಕಿಯಿಂದ ಯಾರು ನೋಡ್ತಾ ಇಲ್ಲ. ಯಾರೋ ಫಾರಿನ್ ಹೋಗ್ತಾ ನೋಡಿ ಅಂತ ಅಲ್ಲಿ ಯಾರೂ ಇದು ಬರ್ತಾ ಇಲ್ಲ. ನಂಗೆ ಅದೇ ವಿಚಿತ್ರ ಅನಿಸ್ತಾ ಇದೆ. ಇಲ್ಲಿ ಒಂದು ಹುಳನೂ ಇಲ್ಲ ನೋಡ್ರಿ. ಮನೆ ನೋಡ್ರಿ ಎಷ್ಟು ಸಿಸ್ಟಮ್ಗೆ ಕ್ಲೀನಾಗಿ ಮಾಡಿಟ್ಕೊಂಡಿದ್ದಾರೆ. ಸೈಕಲ್ ಇದೆ ಒಳಗಡೆ, ಗೇಟ್ ಎಷ್ಟು ಕ್ಲೀನಾಗಿದೆ. ಒಂದು ಪ್ಲಾಸ್ಟಿಕ್ ಕವರು, ಪೇಪರು ಏನೂ ಇಲ್ಲ ನೋಡಿ. ಅಷ್ಟು ಕ್ಲೀನಾಗಿದೆ ಸಿಸ್ಟಮೆಟಿಕ್ ಆಗಿದೆ ಮನೆ ಅವ್ರದ್ದೆಲ್ಲ. ಆಮೇಲೆ ಇನ್ನೊಂದಿಲ್ಲ, ಕಾಗೆ ಸಕ್ಕ ದೊಡ್ಡದಾಗಿದೆ ಗುರು, ಕಾಗೆ ಸೈಜ್ ನೋಡಿ. ಇವರು ಕ್ರಿಸ್ಮಸ್ ಟ್ರೀ ಮುಂಚೆನೇ ಪರ್ಮನೆಂಟಾಗಿ ಬೆಳೆಸ್ಬಿಟ್ಟಿದ್ದಾರೆ. ನಾವು ಹೆಂಗೆ ಮಾವಿನ ಗಿಡ ಬೆಳೆಸ್ಬಿಟ್ಟಿರ್ತೀವಲ್ಲ ಹಬ್ಬಕ್ಕೆ ಬಂದಾಗೆಲ್ಲ ಮಾವಿನ ತೊಂಡ ಕಟ್ಟೋಕ್ಕೆ, ಆದರೆ ಅಲ್ಲಿ ಕ್ರಿಸ್ಮಸ್ ಟ್ರೀನ ಬೆಳೆಸ್ಬಿಟ್ಟಿದ್ದಾರೆ ಕ್ಲೀನಾಗಿ ನೋಡಿ. ಕ್ಲೀನಾಗಿ ಎಲ್ಲ ಚೆನ್ನಾಗಿ ಕ್ಲೀನ್ ಕಟ್ ಮಾಡಿದ್ದಾರೆ. ಏನು ಕ್ಲೀನ್ ಮಾಡಿದೆ ಗುರು, ನಾಯಿ ಇದೆ ಅಂತೆ ಒಬ್ಬ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿ ಚಿಕ್ಕದು ವಿಂಡ್ ಮೇಲೆ ಎಷ್ಟು ಚೆನ್ನಾಗಿದೆ ಅದು. ಈ ಮರಿ ಏನು ಸಕ್ಕತ್ತಾಗಿದೆ ಗುರು ಇದು. ಬಟ್ ಇಲ್ಲಿ ತುಂಬ ನನಗೇನಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಅಷ್ಟೇ 1 ವಾರ 2 ವಾರ ಬಂದು ಮಜಾ ಮಾಡೋಕ್ಕೆ, ಟ್ರಾವೆಲಿಂಗು ಅಥವಾ ಬಿಸ್ನೆಸ್ ಟ್ರಿಪ್ ಬಂದಾಗೆ 1-2 ದಿನ ಹಂಗೆ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಪರ್ಮನೆಂಟಾಗಿ ಇಲ್ಲೇ ಇರೋ ಗುರು ಅಂದರೆ ನಂಗೆ ಆಗಲ್ಲ ರೀ. ಅದು ತುಂಬ ಬೋರ್ ಆಗಿಬಿಡುತ್ತೆ ನನಗೆ. ಜನ ಜಾತ್ರೆ ಬೇಕು ನಂಗೆ. ಅದೇ ನಮ್ಮ ಇಂಡಿಯಾ ಎಲ್ಲ ಚೈನಾ ಆ ಥರ ಗುಂಪು ಜನ ಇರಬೇಕು, ಅದೇ ಇಷ್ಟ ನನಗೆ. ಈ ಥರ ವಿಶಾಂತವಾದ ಪ್ರದೇಶ ಬೋರ್ ಆಗಿಬಿಡುತ್ತೆ ಗುರು. ನೋಡಿ ನನಗೆ ಒಬ್ಬರಿಗೆ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತಾಯಿದ್ದೀನಿ ನಾನು. ಯಾರು ಜನ ಇಲ್ಲ. ಅಲ್ಲಿ ನೋಡಿ ಮನೆ ಎಷ್ಟು ಚೆನ್ನಾಗಿದೆ. ಅವ್ರು ನೋಡಿ ಪ್ರೈವೇಟ್ ರೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಗೆ. ಇನ್ನೂ ಎಷ್ಟು ಗುರು ನಾನು ಹೋಗೋದು, ಇನ್ನೂ 450 ಮೀಟರ್ಸ್. 9 ನಿಮಿಷ ಬಂತಂತೆ. ವೆರಿ ಗುಡ್ ಬಂತು ನೋಡಿ. ಇಲ್ಲಿ ನೀರಿನ ಕೆನಾಲ್ ಇದೆ, ಗಟ್ರ ನೀರ ಏನು ಗೊತ್ತೇ ಆಗ್ತಾಯಿಲ್ಲ. ಗಲೀಜ್ ಮೇಲಂತೂ ಬರ್ತಾಯಿಲ್ಲ. ಏನು ಸೈಲೆಂಟ್ ಇದೆ ಗುರು ಇದು ನೋಡಿ. ನಾನು ಮೈಕೆ ಯೂಸ್ ಮಾಡ್ತಾಯಿಲ್ಲ. ಡೈರೆಕ್ಟ್ ನನ್ನ ವಾಯ್ಸು ಈ ಕ್ಯಾಮ್ರಾದಲ್ಲೇ, ಪುಟಾಣಿ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗ್ತಾಯಿದೆ. ನೀವು ಅದನ್ನು ಕಮೆಂಟಲ್ಲಿ ಹೇಳಬೇಕು ವಾಯ್ಸ್ ಕ್ಲಾರಿಟಿ ಹೇಗಿದೆ ಅನ್ನೋದು. ಯಾಕಂದರೆ ಇಲ್ಲಿ ಒಂದು ವಿಂಡ್ ನಾಯ್ಸ್ ಇಲ್ಲ, ಪುಣ್ಯ ಗಾಳಿಲ್ಲ ಇವತ್ತು. ಹಾಗಾಗಿಬಿಟ್ಟು ಚಳಿ ಆಗ್ತಾಯಿಲ್ಲ. ಹಿಂದೆ ಯಾವುದೋ ಒಂದು ಕಾರೇನೋ ಇದು ದೂರ ಏನೋ ಸೌಂಡ್ ಬರ್ತಾಯಿದೆ. ಹಿಂದೆ ಕಾರ್ ಬರ್ತಾಯಿದೆ, ನನಗೇನೋ ಗೊತ್ತಿಲ್ಲ. ಅದೇ ವ್ಯಾನ್, ಅದು ವೈಟ್ ಕಲರ್ ವ್ಯಾನ್ ಬರ್ತಾಯಿದೆ. ಇದು ನೋಡಿ ಏನಿದು, ಇದು ಯಾವುದೋ ವೈಟ್ ಕಲರ್ ವ್ಯಾನ್ ಬರ್ತಾಯಿದೆ. ಆಯಿತು, ಏನೋ ಡೆಲಿವರಿ ಇರಬೇಕದು. ಚೆನ್ನಾಗಿದೆ ನೋಡಿ ಹೆಂಗಿದೆ ಕಾಡು. ಅಲ್ಲಿಂದು ಬ್ಲ್ಯಾಕ್ ಕಲರ್ನ ಒಂದು ಗೂಡು ಥರ ಕಾಣ್ತಾಯಿದೆ, ಏನು ಗೊತ್ತಾಗ್ತಾಯಿಲ್ಲ ನನಗದು. ಬಾಯಿಯಿಂದ ಉಗಾ ಬರ್ತಾಯಿದೆ ನೋಡಿ, ಕಾಣಿಸ್ತದೆ ನನಗೆ. ಒಬ್ಬನೇ ಒಂಥರ ಚಿಕ್ಕ ಹುಡುಗ ಥರ ಆಟ ಆಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಮಳೆ ಅಂತೂ ಇಲ್ಲ, ಅದು ಒಂಥರ ನೀರು ಬಿದ್ದುಬಿಟ್ಟಿದೆ ಇಲ್ಲೆಲ್ಲ. ಗೋಡೆ ಕ್ಲೀನಾಗಿದೆ ಅದು. ಆ ಗೋಡೆ ಮೇಲೆ ಆ ಥರ ಒಂಥರ ಬಳ್ಳಿಯೆಲ್ಲ ಎಬ್ಬಿಸ್ಬಿಟ್ಟು ಗಿಡ ಹಾಕಿದ್ದಾರೆ. ಗಿಡನೇ ಹತ್ರ ನೀಟಾಗಿ ನೋಡಿ, ಒಂಥರ ರೆಕ್ಟ್ಯಾಂಗ್ಯುಲರ್ ಗೋಡೆ ಇಟ್ಟಂಗಿದೆ. ಚೆನ್ನಾಗಿದೆ ರೀ ಇದು. ಏನು ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ಅಪ್ಪ. ಹೆಂಗೂ ರೀ ಇವರು ಸಖತ್ ಸಿಸ್ಟಮೆಟಿಕ್ ರೀ ನೋಡಿ. ಇಲ್ಲಿಂದ ಯಾವುದೋ ಮನೆ ಬಂತು. ಚೆನ್ನಾಗಿದೆ ಮನೆ, ಬ್ಯೂಟಿಫುಲ್ ಆಗಿದೆ. ಮನೆ ಮುಂದೆ ಪೋಸ್ಟ್ ಡಬ್ಬ ಇಟ್ಟಿದ್ದಾರೆ. ಇವಾಗೆಲ್ಲ ಇಮೇಲು, ವಾಟ್ಸಪ್ ಮೆಸೇಜ್ ರೀ. ಪೋಸ್ಟ್ ಡಬ್ಬ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಾಗ್ತಾರೆ ನನಗೆ. ಎಲೆಕ್ಟ್ರಿಸಿಟಿ ಬಿಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಆಗಿಬಿಟ್ಟಿದೆ ಈಗ. ಈ ಕಂಟ್ರಿನೂ ಸಖತ್ ಹೈಫೈ ಇದೆ, ಫುಲ್ ಅಡ್ವಾನ್ಸ್ ಇದೆ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇಲ್ಲಿ. ಬಟ್ ಅದು ಪೋಸ್ಟ್ ಡಬ್ಬ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಾಗ್ತಾಯಿಲ್ಲ. ಇಷ್ಟು ಮನೆನೂ ಬ್ಯೂಟಿಫುಲ್, ಒಂದಕ್ಕಿಂತ ಒಂದು ಮನೆ ಬ್ಯೂಟಿಫುಲ್ ಮನೆ ಕಾಣ್ತಾ ಇದೆ. ಬಟ್ ಮನೆಯಿಂದ ಆಚೆ ಯಾರೋ ಒಂದು ಜನ ಬರ್ತಾಯಿಲ್ಲ. ಅಲ್ಲಿ ದೂರ ಯಾರೋ ಬರ್ತಾಯಿದ್ದಾರೆ, ನಾಯಿ ಇಟ್ಕೊಂಡು ಬರ್ತಾಯಿದ್ದಾರೆ. ದೂರದಿಂದ ಯಾರೋ ಆಂಟಿ ಒಂದು ನಾಯಿ ಇಟ್ಕೊಂಡು ಬರ್ತಾಯಿದ್ದಾರೆ. ದೂರ ನನಗೆ ಕಾಣ್ತಾಯಿದೆ. ಹತ್ರ ಬಂದ ತಕ್ಷಣ ತೋರಿಸ್ತೀನಿ ನಿಮಗೆ. ದೂರ ಯಾರೋ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವರು ಲೆಫ್ಟಲ್ಲಿ ಹೋಗ್ಬಿಟ್ರು. ಅಲ್ಲೇ ನಾಯಿ ತೊಗೊಂಡು ನಾನು ಅಪ್ಪೋದಿಲ್ಲ ಬಂದರೆ ಅಟ್ಲೀಸ್ಟ್ ಹಾಯ್ ಅಂತ ಏನೋ ಸ್ಮೈಲ್ ಮಾಡ್ಬೋದಾಗಿತ್ತು. ಬಟ್ ಅವ್ರು ಹೋಗ್ಬಿಟ್ರು. ಹೋಗಲಿ ಬಿಡಿ ಗುರು. ಆಯಿತು, ಇನ್ನೊಂದು 50 ಮೀಟರ್ಲಿ ಟರ್ನ್ ರೈಟ್. ನಮ್ಮದು ಬಂತು, ಕಂಪ್ನಿ ಬಂತು. ಕಂಪ್ನಿ ಹೆಸರೆಲ್ಲ ಜಾಸ್ತಿ ತೋರಿಸೋಂಗಿಲ್ಲ, ಅದು ರೂಲ್ಸ್ ಇದೆ ನೋಡಿ. ಟರ್ನ್ ರೈಟ್ ಅಂತೆಲ್ಲ ಹೇಳಿದ್ದವಳು. ಓಕೆ, ಇದು ನೋಡಿ ಚೆನ್ನಾಗಿದೆ ಸ್ವಿಫ್ಟ್ ಗಾಡಿ. ಕಂಪ್ನಿ ಹೆಸರು ತೋರಿಸೋಂಗಿಲ್ಲ ಗುರುವೇ, ಸ್ವಲ್ಪ ಅದು ಅಗೇನ್ಸ್ಟ್ ಕಂಪ್ನಿ ಪಾಲಿಸಿ. ಎಂಟ್ರಾದೆ ಇದೆ ನೋಡಿ. ಇದೊಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್
ಫ್ಯಾಕ್ಟ್ರಿ ಇದು ಎಲ್ಲ Turn right. ಎಲ್ಲ ಹೈ ಮಷೀನ್ಸು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ನಮ್ಮದು ಕೆಲಸ ಅಂದರೆ ನಮ್ಮದು ಟೆಸ್ಟಿಂಗ್ ಎಲ್ಲ ಆಟೋಮೆಟಿಕ್ ಟೆಸ್ಟಿಂಗು, ಆಟೋಮೆಟಿಕ್ ಪ್ರೊಸೆಸ್ ಆಟೋಮೇಷನ್. ನಾವು ದೊಡ್ಡ ದೊಡ್ಡ ಮಷೀನ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇಲ್ಲಿ ನಾನು ಇಬ್ಬರು ಇಂಜಿನಿಯರ್ಸ್ ಆಲ್ರೆಡಿ ಒಳಗಡೆ ಇದ್ದಾರೆ. ಟೆಕ್ನಿಕಲ್ ಸಪೋರ್ಟಾಗಿ ನಾನಿಲ್ಲಿ ಬಂದಿದ್ದೀನಿ. ಓಕೆ ಸ್ನೇಹಿತರೆ, ಇಷ್ಟೇ ಚಿಕ್ಕ ವಿಡಿಯೋ. ನಾನು ಜಾಸ್ತಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇದೆಲ್ಲ ಕಂಪ್ನಿ ಪಾಲಿಸಿ ಇದೆ. ಎಲ್ಲ ಈ NDA ಸೈನ್ ಮಾಡಿರ್ತೀವಿ ನಾವು, ತುಂಬ ಆಮೇಲೆ ಕಾಂಪ್ಲಿಕೇಟ್ ಆಗಿಬಿಡುತ್ತೆ. ಸೊ ನಂದು ಯೂಟ್ಯೂಬ್ ಪ್ರೊಫೆಷನ್ನೇ ಬೇರೆ, ನಂದು ಪರ್ಸ್ನಲ್ ಪ್ರೊಫೆಷನ್ನೇ ಅಂದರೆ ನಂದು ಲೈಫ್ ಪ್ರೊಫೆಷನ್ನೇ ಬೇರೆ. ಅದಕ್ಕೆ ಇದಕ್ಕೆ ನಾನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾರೆ ಏನು ಕೆಲಸ ಅಂದರೆ, ನನ್ನ ಕೆಲಸ ಎಲೆಕ್ಟ್ರಾನಿಕ್ ಇಂಜಿನಿಯರ್. ನಾನು ಎಲೆಕ್ಟ್ರಾನಿಕ್ ಟೆಸ್ಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ, ಅದೇ ನನ್ನ ಕೆಲಸ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಓಕೆ, ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಸುಸ್ತಾಗ್ಬಿಟ್ಟಿದ್ದೀನಿ ಗುರು.